Hello guys, Namaskara, welcome back to my YouTube channel Anu Creations. Guys, ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ನೀವೆಲ್ಲ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಏರ್ ಫ್ರೈಯರ್ದು ರಿವ್ಯೂ ಹೇಳಿ ಅದನ್ನ ಯಾವ ಥರ ಯೂಸ್ ಮಾಡೋದು ಏನು ಅಂತೆಲ್ಲ ಕೇಳಿದ್ರಿ. ಸೊ ಈ ವ್ಲಾಗಲ್ಲಿ ಅದನ್ನ ತಿಳಿಸ್ಕೊಳ್ಳೋಣ ಅಂತೇಳಿ ಕ್ವಿಕ್ಕಾಗಿ ಅದನ್ನ ಒಂದ್ರ ಬಗ್ಗೆ ಯಾವ ಥರ ಜಸ್ಟ್ ಏರ್ ಫ್ರೈಯರ್ ಟೂರ್ ಅಂತ ಅನ್ಕೋಬೋದು. ಆದರೆ ಅದನ್ನು ಯಾವ ಥರ ಯೂಸ್ ಮಾಡೋದೇನು ಅಂತೆಲ್ಲ ನೀವು ತಿಳ್ಕೊಬೋದು. ಸೊ ಅದನ್ನು ನಾನು ಇವತ್ತಿನ ವ್ಲಾಗಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ಟೈಮ್ ಒಂದು ಮಿನಿ ವ್ಲಾಗ್ ಅಂದರೆ ಶಾರ್ಟ್ಸ್ ಹಾಕ್ತೀನಲ್ಲ, ಇವಾಗ ಡೈಲಿ ಆಗ್ತಾ ಇದ್ದೀನಲ್ಲ, ಸೊ ಅದರಲ್ಲಿ ನಾನು ಪಾಲಕ್ ಪನ್ನೀರ್ ರೆಸಿಪಿನ ನಾನು ಅಪ್ಲೋಡ್ ಮಾಡಿದಾಗ ತುಂಬ ಜನ ನೀವು ಕಮೆಂಟ್ ಮಾಡಿದರೆ ರೆಸಿಪಿ ಹೇಳಿ ಅಂತೇಳಿ. ಸೊ ನಾನು ಮೊನ್ನೆ ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗ ರೆಸಿಪಿನ ಸಹ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಅದನ್ನು ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. ಅದಾದಮೇಲೆ ರೆಸಿಪಿ ಆದ ನಂತರ ನಿಮಗೆ ಏರ್ ಫ್ರೈಯರ್ ಬಗ್ಗೆ ನೀಟಾಗಿ ಡೀಟೇಲ್ಸ್ನ ನಾನು ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಸೊ ರೆಸಿಪಿ ಹೋಗಿ ಮಾಡ್ಕೊಂಡು ಬನ್ನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಮನೇಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದಾಗ ಅದನ್ನು ಟ್ರೈ ಮಾಡಿ, ಟೇಸ್ಟಿಯಾಗಿ ಬರುತ್ತೆ. ಸೊ ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗೋಣ. ಸೊ ಫಸ್ಟ್ ಪಾಲಕ್ ಪನ್ನೀರಿಗೆ ಅಂದರೆ ಪಾಲಕ್ ಸೊಪ್ಪು ಮೇಯ್ನ್ ಬೇಕೇ ಬೇಕು, ಹಾಗೆ ಪನ್ನೀರ್ ಬೇಕೇ ಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಪನ್ನೀರ್ಗೆ ನಾನಿಲ್ಲಿ ಆಲ್ಮೋಸ್ಟ್ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ಥರ ಬೇಕೋ, ನಿಮಗೆ ಸ್ಲೈಸ್ ಆಗಬೇಕಂದ್ರೆ ಸಣ್ಣದಾಗಿ ಮಾಡ್ಕೊತಾರೆ ಒಬ್ಬೊಬ್ಬರು. ಸೊ ಆ ಥರ ಇಷ್ಟ ಆದರೆ ಆ ಥರ ಮಾಡ್ಕೋಬೋದು, ಇಲ್ಲ ನಿಮಗೆ ಈ ಥರ ಕ್ಯೂಬ್ಸಾಗಿ ಇಷ್ಟ ಅಂದರೆ ಆ ಥರ ಮಾಡ್ಕೋಬೋದು. ನಿಮಗೆ ಯಾವ ಥರ ತಿನ್ನೋಕ್ಕೆ ಕಂಫರ್ಟಬಲ್, ಈಸಿ ಇಷ್ಟ ಆ ಥರ ಮಾಡ್ಕೋಬೋದು. ಸೊ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಇದನ್ನು ಉಪ್ಪು ಖಾರ ಇದನ್ನು ಎರಡನ್ನೂ ಹಾಕಿ ನೀಟಾಗಿ ಇದನ್ನು ಸ್ವಲ್ಪ ಒಂದು 2 to 3 ಮಿನಿಟ್ಸ್ನ ರೋಸ್ಟ್ ಮಾಡ್ಕೊಳ್ಳಿ ಆದಷ್ಟು ನೀಟಾಗಿ. ಇದನ್ನಾದಮೇಲೆ ನಾವು ಪನ್ನೀರನ್ನ ಏನು ಬಾಯ್ಲ್ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬಾಯ್ಲ್ ಮಾಡ್ಕೊಳ್ಳಿ, ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ ಪನ್ನೀರೆಲ್ಲ ಸೈಡ್ಗೆ ಎತ್ತಾಕಿ ಅದೇ ಪ್ಯಾನ್ಗೆ ಪಾಲಕ್ ಸೊಪ್ಪನ್ನ ನೀಟಾಗಿ ಚಿಕ್ಕದಾಗಿ ಬಿಡಿಸ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು, ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ ಕಟ್ ಮಾಡ್ಕೋಬೇಕು, ಚಿಕ್ಕದಾಗಿ ಕಟ್ ಮಾಡಿಕೊಂಡು. ನಿಮ್ಗೆ ನೋಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ ನೀಟಾಗಿ ಅಡುಗೆ ಮಾಡೋರಾದರೆ. ಸೊ ಹೊಸಬರು ಏನಾದರೂ ನೋಡ್ತಾ ಇದ್ದರೆ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು, ಸೊ ಇದು ಸ್ವಲ್ಪ ನೀಟಾಗಿ ಅದು ಏನಂತಾರೆ, ಸ್ವಲ್ಪ ಅದು ಸ್ಮೆಲ್ ಇರುತ್ತಲ್ಲ, ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು, ಅದಾದಮೇಲೆ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸೊ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಅಲ್ಲಿ ಒಂದು 3 to 4 ನಿಮಿಷ ಆದಷ್ಟು ಸುದಿಸ್ಕೊಳ್ಳಿ. ಅದರಲ್ಲೇ ಏನಾಗುತ್ತೆ, ಅದರಲ್ಲಿ ಸೊಪ್ಪು ಅದೆಲ್ಲನೂ ಅದರದ್ದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಅದನ್ನು ಈ ಥರ ಸುದಿಸ್ಕೊಳ್ಳಿ. ಅದಾದಮೇಲೆ ನೋಡ್ಬೋದು ನೀವು ಎಷ್ಟು ಸೊಪ್ಪು ಹಾಕಿದೆ ಅದು ಎಷ್ಟು ಆಗಿದೆ ಅಂತೇಳಿ. ಸೊ ನಾವು ಆಲ್ಮೋಸ್ಟ್ 4 ಮೆಂಬರ್ಸ್ ಇದ್ರಿ. ನಮ್ಮ 4 ಮೆಂಬರ್ಸ್ಗೆ ಇಷ್ಟು ಸಾಕು. ನಮಗೆ ಒಂದು ಕಟ್ ಸೊಪ್ಪಲ್ಲಿ ಹಾಫ್ ಕಟ್ ಸೊಪ್ಪು ಅಷ್ಟೇ ನಾನು ತೊಗೊಂಡಿದ್ದು. ಸೊ ನಮಗೆ ಇಷ್ಟು ಸಾಕಾಗಿತ್ತು, ಹಾಗಾಗಿ ನಾನು ತೊಗೊಂಡಿದ್ದೆ. ನಿಮಗೆ ಮಾಡ್ಕೊಳ್ಳೋ ಕ್ವಾಂಟಿಟಿ ತಿನ್ನೋ ಜನದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಮ್ಗೆ ಬೇಕಾದಂಥ ಮಸಾಲೆ, ಚಕ್ಕೆ, ಲವಂಗ, ಏಲಕ್ಕಿ ನಿಮ್ಗೆ ಬೇಕಾದರೆ ಇನ್ ಕೇಸ್ ಬೇರೆ ಏನಾದರೂ ಬೇಕಾದರೂ ಹಾಕ್ಕೋಬೋದು. ಬಟ್ ಹೆವಿ ಮಸಾಲೆ ಅದು ಚೆನ್ನಾಗಿರಲ್ಲ. ಲೈಟಾಗಿ ಮೀಡಿಯಮ್ ಆಗಿದ್ದರೆ ಮಾಡ್ರೇಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಾದಮೇಲೆ ಗೋಡಂಬಿ ಹಾಕ್ಕೊಂಡು, ಸೊ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಂತ, ನಿಮಗೆ ಸಣ್ಣದಾಗಿ ಇಷ್ಟ ಇರೋ ಸಣ್ಣದಾಗಿ, ಬಟ್ ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಉದ್ದುದಾಗಿ ಹಚ್ಕೊಂಡ್ರೆ ಅದೊಂಥರ ಇರುತ್ತೆ. ಸಣ್ಣದಾಗಿ ಹಚ್ಕೊಂಡಂಥ ನಾನು ಇಲ್ಲಿಗೆ ಒಂದು 2 ಈರುಳ್ಳಿನ ಯೂಸ್ ಮಾಡ್ತಿದ್ದೀನಿ. ಸಣ್ಣದಾಗಿ ಹಚ್ಕೊಂಡಂಥ 2 ಈರುಳ್ಳಿನ ಹಾಕ್ಕೊಂಡು, ಅದು ಆಲ್ಮೋಸ್ಟ್ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಥರ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು. ಸೊ ಈ ರೆಸಿಪಿನ ನಿಮ್ಮ ಮನೇಲಿ ಇನ್ ಕೇಸ್ ಒಬ್ಬೊಬ್ಬರು ತುಂಬ ಜನ ಮಕ್ಕಳು ಸೊಪ್ಪಿನ ಸಾರು ತಿನ್ನೋದಕ್ಕೇ ಅಳ್ತಾ ಇರ್ತಾರೆ. ಸೊ ಅವರಿಗೆ ಒಬ್ಬೊಬ್ರು ಪನ್ನೀರ್ ಇರುತ್ತೆ, ಒಬ್ಬೊಬ್ರಿಗೆ ಸೊಪ್ಪು ಸಾರು ಅಂದರೆ ಇಷ್ಟ ಆಗಲ್ಲ. ಅವ್ರಿಗೆ ಈ ಥರ ಕಾಂಬಿನೇಷನಲ್ಲಿ ಮಾಡಿಕೊಟ್ರೆ ಸೊ ಇದೊಂಥರ ಸಿಕ್ಕಾಪಟ್ಟೆ ಟೇಸ್ಟಿಯಾಗೂ ಬರುತ್ತೆ. ಅದಕ್ಕೆ ಬೇಗ ಕ್ವಿಕ್ಕಾಗೂ ಆಗುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ಕ್ವಿಕ್ಕಾಗೂ ಆಗುತ್ತೆ. ಅದಾದಮೇಲೆ ಗ್ರೀನ್ ಹಸಿ ಬಟಾಣಿ ಅಂತೇನಂತೀವಿ, ಸೊ ಅದು ಹಸಿ ಬಟಾಣಿನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಬೇರೆ ಏನು ಕಡಲೆ ಬೀಜ ಅದೆಲ್ಲ ಏನು ಆ್ಯಡ್ ಮಾಡೋದಿಲ್ಲಲ್ಲ, ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದರಿಂದ ತಿನ್ನೋವಾಗ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಸೊ ಇನ್ ಕೇಸ್ ಇದಿಲ್ಲ ಅಂದ್ರೂ ಏನು ನೆಸೆಸಿಟಿ ಅಂತಲೇ ಏನಿಲ್ಲ, ಬಟ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ನಾವು ಅಲ್ಲಿ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸೊಪ್ಪು ಗ್ರೈಂಡ್ ಮಾಡಿದಾದ್ಮೇಲೆ ಸ್ವಲ್ಪ ಬಟಾಣಿ ಎಲ್ಲ ಸ್ವಲ್ಪ ಅಟ್ಲೀಸ್ಟ್ ಒಂದು ಬಟಾಣಿ ಒಂದು 70% ಅಷ್ಟು ಬೆಂದಿರಬೇಕು. ಇಲ್ಲಾಂದರೆ ಹಂಗಂಗೆ ಹಸಿ ಇದ್ರೆ ಇದು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸೊ ಒಂದು 70% ಬೆಂದಾದ್ಮೇಲೆ ನಾವು ಇದು ಏನಿರುತ್ತೆ, ಇದು ಬಾಯ್ಲ್ ಆಗಿರುತ್ತಲ್ಲ, ಇದು ಗ್ರೈಂಡ್ ಮಾಡಿರ್ತೀವಲ್ಲ, ಸೊ ಅದನ್ನು ನಾವು ನೀಟಾಗಿ ಆ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಸೇಮ್ ಹೇಳಿದ್ನಲ್ಲ, ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್. ಬಿಕಾಸ್ ನಾವಿಲ್ಲಿ ಆಲ್ರೆಡಿ ಇದನ್ನು ಹಾಕಿರ್ತೀವಿ, ಹಸಿಮೆಣಸಿನ್ಕಾಯಿ. ಇದೊಂದು ಫ್ರೇಗ್ರೆನ್ಸ್ಗೆ ಅಂತ ಅಷ್ಟೇ ಆ್ಯಡ್ ಮಾಡ್ತೀವಿ. ಅದಾದಮೇಲೆ ಟೇಸ್ಟ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ನಾವು ಸಪ್ರೇಟಾಗಿ ಮಾಡ್ಕೊಳೋದು, ಅನ್ನ ಸಪ್ರೇಟು, ಗೊಜ್ಜು ಸಪ್ರೇಟ್, ಯಾವ ಥರ ಆ ಥರ ಮಾಡ್ಕೊಳೋದು ಇದು. ಅದಾದಮೇಲೆ ಈ ಒಂದು ಇಂಗ್ರೀಡಿಯೆಂಟ್ ಸೀಕ್ರೆಟ್ ರೆಸಿಪಿನೇ ಈ ಒಂದು ಪೌಡರು. ಸೊ ನಿಮಗೆ 1 to 3 ಮ್ಯಾಜಿಕ್ ಮಸಾಲ ಅಂತ ಸಿಗುತ್ತೆ ಮ್ಯಾಗಿಗೆಲ್ಲ, ನಾವು ಅದರಲ್ಲಿ ಹಾಕ್ತಾರಲ್ಲ.
ಸೊ ಅದನ್ನು ನೀವು ಇದಕ್ಕೆ ಹಾಕಿದ್ರೆ ಇದು ಸಿಕ್ಕಾಪಟ್ಟೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಇನ್ ಕೇಸ್ ಇಲ್ಲ ಅಂತಂದರೂ ನೋ ಪ್ರಾಬ್ಲಮ್. ಸೊ ಇರೋದನ್ನೆಲ್ಲ ಹಾಕಿ ಮಾಡ್ಕೊಳ್ಳಿ. ಅದಾದಮೇಲೆ ತುಪ್ಪ ನಿಮಗೆ ಇಷ್ಟ ಇದ್ದರೆ ತುಪ್ಪ ಹಾಕ್ಕೋಬೋದು, ಇಲ್ಲ ಬೇಡ ಅಂತ ಅನಿಸಿದ್ರೆ. ಸೊ ನಮಗೆ ಎಲ್ಲದಕ್ಕೂ ತುಪ್ಪ ಹಾಕ್ಕೊಂಡು ತಿನ್ನೋ ಅಭ್ಯಾಸ. ಸೊ ಹಾಗಾಗಿ ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕ್ಕೋಬೋದು. ಇನ್ ಕೇಸ್ ನಿಮ್ಗೆ ಇಷ್ಟ ಇಲ್ಲ, ನಂಗೆ ಫ್ಲೇವರ್ ಇಷ್ಟ ಆಗಲ್ಲ ಅನ್ನೋದಾದರೆ ಬೇಡ, ಸ್ಕಿಪ್ ಮಾಡ್ಬೋದು. ಸೊ ಇದನ್ನೆಲ್ಲ ಇಷ್ಟು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ, ಅಂದರೆ ಬಿಸಿ ಅನ್ನ ಮಾಡಿ ಸ್ವಲ್ಪ ಹಾರಿರುತ್ತಲ್ಲ ಅದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಈ ಗೊಜ್ಜನ್ನ ನಾವು ಸೇಮ್ ಚಿತ್ರಾನ್ನ ಹೆಂಗೆ ಮಿಕ್ಸ್ ಮಾಡ್ತೀರಾ, ಗೊಜ್ಜು ಎತ್ತಿಟ್ಬಿಟ್ಟು, ಸೊ ಆ ಥರ ಇದನ್ನು ಎತ್ತಿಟ್ಬಿಟ್ಟು ಮಿಕ್ಸ್ ಮಾಡಿಕೊಂಡು, ಆಮೇಲೆ ಪನ್ನೀರು ಅಷ್ಟೇ. ಇವಾಗ ಸಪ್ರೇಟಾಗಿ ನೋಡಿ, ಇವಾಗ ನಾನು ಇದನ್ನು ರೈಸ್ನ ಮಿಕ್ಸ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಸೊ ಒಂದಷ್ಟು ಗೊಜ್ಜಿಗೆ ನಾನು ಇಷ್ಟು ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ. ಸೊ ನೋಡೋಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿರುತ್ತೆ, ತಿಂತಾಯಿದ್ರು ಅಷ್ಟೇ ಫ್ಲೇವರೇ ಒಂಥರ ಇರುತ್ತೆ ನಿಮಗೆ. ಅದು ನೋಡೋಕ್ಕೆ ಫಸ್ಟ್ ಟೈಮ್ ನಮ್ಮ ಪಪ್ಪಾಗೆ ಮಾಡಿಕೊಟ್ಟಿದ್ದಕ್ಕೆ ನನಗೆ ಬೇಡ, ಇದು ಸೊಪ್ಸಾ ಥರ ಇದೆ, ನನಗೆ ಬೇಡ ಅಂತಂದರು. ಬಟ್ ಆಮೇಲೆ ಇನ್ನೊಂದು ಸತಿ ಹಾಕ್ಸ್ಕೊಂಡಿದ್ರು ಚೆನ್ನಾಗಿದೆ ಅಂತೇಳಿ. ಸೊ ಆಮೇಲೆ ಪನ್ನೀರ್ ನಾವು ಈ ಥರ ಮಾಡಿಟ್ಟಿದ್ವಲ್ಲ, ಅದನ್ನು ನಿಮಗೆ ಇವಾಗ ಒಬ್ಬೊಬ್ಬರಿಗೆ ಒಂದು ಇಷ್ಟಿಷ್ಟು ಪನ್ನೀರು ಅಂತ ಆ್ಯಡ್ ಮಾಡಿ ಕಲಸಿ ಕೊಡ್ಬೋದು. ಆವಾಗ ನಮಗೆ ಒಬ್ಬೊಬ್ರಿಗೆ ಜಾಸ್ತಿ ಹೋಗ್ಬಿಡುತ್ತೆ. ಇವಾಗ ಮಕ್ಕಳು ಇಬ್ಬಿಬ್ಬರು ಮಕ್ಕಳು 3 ಜನ ಮಕ್ಕಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ. ನನಗೆ ಪನ್ನೀರೇ ಬಿದ್ದಿಲ್ಲ, ಅವನಿಗೆ ಬಿದ್ದಿದೆ ಎಲ್ಲ, ಅವಳಿಗೆ ಬಿದ್ದಿದೆ ಎಲ್ಲ ಅಂತ ಹಠ ಮಾಡ್ತಾ ಇರ್ತಾರಲ್ಲ. ಸೊ ಒಂಥರ ನೀಟಾಗಿ ಎಲ್ರಿಗೂ ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ನಿಜವಾಗ್ಲೂ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ. ಇದು ಮನೇಲಿ ಒಂದ್ಸಿ ಟ್ರೈ ಮಾಡಿ, ನನ್ನ ಜೊತೆ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಯಾವ ಥರ ಬಂತು ಅಂತ. ಸೊ ಇನ್ನು ಏರ್ ಫ್ರೈರ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಆರ್ಡರ್ ಮಾಡಿದ್ದೆ ಏರ್ ಫ್ರೈರ್ ಬಂದು ಪಿಜನ್ ಏರ್ ಫ್ರೈಯರ್. ಸೊ ನಮಗೆ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಆದಂಥ ಒಂದು ಬ್ರ್ಯಾಂಡ್ಸ್ದು ಏರ್ ಫ್ರೈರ್ ಸಿಗುತ್ತೆ ನಿಮಗೆ. ಸೊ ಪಿಜನ್ ಆಗಿರ್ಬೋದು, ಫಿಲಿಪ್ಸ್ ಆಗಿರ್ಬೋದು, ಹಾಗೆ ಇದು ಯಾವುದೋ ಬಂತು ಮೊನ್ನೆ ಹೊಸದಾಗಿ, ಅದು ಸಿಕ್ಕಾಪಟ್ಟೆ ಬೇರೆ ಬೇರೆ ಸಿಗುತ್ತೆ ಬ್ರ್ಯಾಂಡ್ಸು. ಸೊ ನನಗೆ ನಮ್ಮ ಇಂಡಿಯಾ ಬ್ರ್ಯಾಂಡ್ ಇದು ಪಿಜನ್ನು. ಸೊ ನನಗಾಗಿ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಬೇಕು. ಅದೇ ನಿಮ್ಗೆ ಅಫೋರ್ಡಬಲ್ ಪ್ರೈಸಲ್ಲೂ ಸಿಗುತ್ತೆ ಇದು. ಸೊ ಫಸ್ಟ್ ಟೈಮೇ ನಾವು ಇನ್ವೆಸ್ಟ್ ಮಾಡ್ತಿರೋದಲ್ಲ. ನಮ್ಗೆ ಇದ್ರ ಎಲೆಕ್ಟ್ರಾನಿಕ್ ಐಟಮ್ಸ್ ನಮ್ಮ ಮನೇಲಿ ಆಲ್ಮೋಸ್ಟ್ ನಾವು ಏನೂ ಪರ್ಚೇಸ್ ಮಾಡಿಲ್ಲ. ಸೊ ಫ್ರಿಡ್ಜ್ ಅದೊಂದು ಬಿಟ್ಟರೆ ಓವೆನ್ ಆಗಿರ್ಬೋದು ಅದೇನು ಪರ್ಚೇಸ್ ಮಾಡಿದ್ದಿಲ್ಲ. ಸೊ ಫಸ್ಟ್ ಟೈಮ್ ಅಂದರೆ ಯಾವ ಥರ ಯೂಸ್ ಆಗುತ್ತೆ ಏನು ಅಂತ ಚೆಕ್ ಮಾಡೋಣ ಅಂತ ಅನ್ನೋದಕ್ಕೋಸ್ಕರ ಇದನ್ನು ಆರ್ಡರ್ ಮಾಡಿದೆ. ಆಮೇಲೆ ಬೇಕಾದರೆ ಸುಮ್ಮನೆ ಒಂದು ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ ಮಾಡೋ ಬದಲು ಒಂದು ಪುಟಾಣಿ ಅಮೌಂಟ್ನೇ ಇನ್ವೆಸ್ಟ್ ಮಾಡಿ ಅದನ್ನು ರಿವ್ಯೂಸು ಚೆಕ್ ಮಾಡಿ, ಅದಾದಮೇಲೆ ಅಂದರೆ ಚೆನ್ನಾಗಿ ವರ್ಕ್ ಆದರೆ ಆಮೇಲೆ ಬೇಕಾದರೆ ತೊಗೊಳ್ಳೋಣ ಅಂತೇಳಿ ಇದನ್ನು ನಾನು ಪರ್ಚೇಸ್ ಮಾಡಿದ್ದು. ನಮಗೆ ಇದು ಅಫೋರ್ಡಬಲ್ ಪ್ರೈಸಲ್ಲಿ ಸಹ ಅವೈಲೇಬಲ್ ಇದೆ. ಸೊ ನಾನು ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಏನು ಮಾಡ್ತಾಯಿಲ್ಲ. ನಾನು ಪರ್ಸ್ನಲಾಗಿ ಪರ್ಚೇಸ್ ಮಾಡಿ, ನಾನು ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿ ಅದನ್ನು ನಾನು ನಿಮಗೆ ರಿವ್ಯೂ ಹೇಳ್ತಾ ಇರೋದು. ಸೊ ಇದು ಬಂದು ಪಿಜನ್ ಏರ್ ಫ್ರೈಯರ್ ಆಗಲಿ ಹೇಳಿದಾಗೆ. ಸೊ ನಮಗೆ ಅಮೌಂಟ್ ಇದ್ರದ್ದು ಬಂದು 3000 ರೂಪೀಸ್ ಅಷ್ಟೇ. ನಿಮ್ಗೆ ಸಿಕ್ಕಾಪಟ್ಟೆ ಅಫೋರ್ಡಬಲ್ ಸಿಗುತ್ತೆ. ಸೊ ನೋಡ್ಬೋದು ನಿಮಗೆ. ಫಸ್ಟ್ ಇದನ್ನು ನೋಡ್ಕೊಂಡ್ಬಿಡಿ ಯಾವ ಥರ ಇದೆ ಅಂತೇಳಿ. ಆ್ಯಕ್ಚುಲಿ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡ್ಬೋದು. ಓವೆನ್ಗಿಂತ ಒಂದು ಫಾರ್ ಬೆಟರ್ ಏರ್ ಫ್ರೈಯರು. ಬಿಕಾಸ್ ಅದನ್ನು ರೇಟಿಂಗ್ಸು ಆಮೇಲೆ ಅದನ್ನು ಚೆಕ್ ಮಾಡಿದೆ ನಾನು ಪರ್ಚೇಸ್ ಮಾಡಿದ್ದೆ ಏರ್ ಫ್ರೈಯರ್ನ. ನನಗೆ ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ನಾನು ತುಂಬ ದಿವಸದಿಂದ ಹೇಳ್ತಾ ಇದ್ದೆ ಓವೆನ್ ತೊಗೋಬೇಕು ಅಂತೇಳಿ. ಆಮೇಲೆ ರೀಸೆಂಟಾಗಿ ಇದು ತುಂಬಾ ಒಂದು ಟ್ರೆಂಡಿಂಗಲ್ಲಿತ್ತು. ಹಾಗಾಗಿ ನೋಡಿದಾಗ ಇದು ತುಂಬ ಚೆನ್ನಾಗಿದೆ ರೇಟಿಂಗ್ಸ್ ಇಲ್ಲ ಅಂತೇಳಿ ಇದನ್ನೇ ಪರ್ಚೇಸ್ ಮಾಡೋಣ ಅಂತೇಳಿ ಪರ್ಚೇಸ್ ಮಾಡಿ. ನಾನು ಇನ್ನೊಂದು ನೋಡಿದ್ದೆ, ಅದು ಅರೌಂಡ್ 6K or 9K ಸಮಥಿಂಗ್ ಅದು ನೋಡಿದ್ದೆ. ಬಟ್ ಇದು ಪಿಜನಲ್ಲೇ ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇತ್ತಲ್ಲ. ಸೊ ಹಾಗಾಗಿ ಇದನ್ನೇ ಪರ್ಚೇಸ್ ಮಾಡೋಣ ಅಂತೇಳಿ ಇದನ್ನ ಪರ್ಚೇಸ್ ಮಾಡಿದೆ. ಸೊ ಇದು ನಮಗೆ 4.2 ಲೀಟರ್ಸ್ ಅಷ್ಟು, ಅಂದರೆ ಅಷ್ಟು ಕೆಪಾಸಿಟಿನ ಹೋಲ್ಡ್ ಮಾಡುತ್ತೆ. ನಿಮಗೆ ಇದು ತೊಗೊಂಡಾಗೆ ಇದು ವಾರಂಟಿ ಕಾರ್ಡ್ ಥರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಹಾಗೆ 2 years ವಾರಂಟಿ ಇರುತ್ತೆ ಇದರದ್ದು. ಅದಾದಮೇಲೆ ನಿಮಗೆ ಇದು ಇಲ್ಲಿ ಏನೇನು ಯೂಸ್ ಮಾಡೋ ಅಂತೇಳಿ ನಾನು ಒಂದ್ಸತಿ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಆ ಥರ ಅದ್ರ ಬಗ್ಗೆ ಅಲ್ಲೇ ಇರುತ್ತೆ. ಸೊ ಅಷ್ಟೇ, ನೀವು ಇದನ್ನು ಇಲ್ಲಿ ಥರ ಸ್ಕ್ಯಾನರ್ ಕೊಟ್ಟಿದ್ದಾರೆ, ಬುಕ್ಕಲ್ಲಿ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಒಂದಷ್ಟು ವೆಬ್ಸೈಟ್ ಓಪನ್ ಆಗಿ ಅದರಲ್ಲಿ ಯಾವ್ಯಾವ ರೆಸಿಪೀಸ್ ಎಲ್ಲ, ಯಾವ್ಯಾವುದು ಡಿಶಸ್ ನೀವು ಯಾವ್ಯಾವುದು ಟೆಂಪ್ರೇಚರಲ್ಲಿ ಯಾವ್ಯಾವ ಥರ ಕುಕ್ ಮಾಡಬೇಕು ಅಂತೆಲ್ಲ ತೋರಿಸುತ್ತೆ. ಅದಾದಮೇಲೆ ಇದನ್ನು ನೋಡ್ಕೊಂಡ್ಬರೋಣ. ಸ್ವಿಚ್ ಆನ್ ಮಾಡಿದ್ದೀನಿ, ಬಟ್ ಇಲ್ಲಿ ಆನ್ ಆಗ್ತಲ್ಲ. ಯಾಕೆ ಅಂತಂದರೆ, ಸೊ ಇದು ನೋಡಿ, ನೋಡ್ಬೋದು ನೀವು, ಇದು ನೀಟಾಗಿ ಕ್ಲೋಸ್ ಆಗಿಲ್ಲ. ಇದು ಈ ಥರ ಕ್ಲೋಸ್ ಆದ್ರೆ ಅದು ಆನ್ ಆಗೋದು. ಸೊ ಇಲ್ಲಿ ನೋಡ್ಬೋದು ನೀವು ಈ ಥರ. ಸೊ ಇಲ್ಲಿ ಇದು ತೋರಿಸ್ತಿದೆಯಲ್ಲ. ಸೊ ಇದು ಬಂದು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡೋದು. ಅಂದರೆ ಇವಾಗ 180 ಇದೆ. ಸೊ ನಮಗೆ 180 ಸಾಲಲ್ಲ, ಇದೇನಾದರೂ ಜಾಸ್ತಿ ಬೇಕು ಅಂದರೆ ಈ ಥರ ಇನ್ಕ್ರೀಸ್ ಮಾಡೋದು. 190 ಆ ಥರ ಅಪ್ ಟು 200 ಇದೆ. ಮೈನಸ್ಸು ಅಂದರೆ ನಿಮಗೆ 80 ತನಕ, ಅಪ್ ಟು 80 200 ತನಕ ಇದೆ. ಇದು ಬಂದು ಮೈನಸ್ ಡಿಗ್ರಿನ ಮೈನಸ್ ಮಾಡೋದು. ಇದು ಅಪಾಯಿಂಟ್ಮೆಂಟ್ ಬಟನ್ನು, ಅದನ್ನು ಹೇಳಿದ್ನಲ್ಲ. ಸೊ ಈ ಥರ ನಿಮಗೆ ಇವಾಗ ಸೆಟ್ ಮಾಡಿಬಿಟ್ಟು, ಇವಾಗ ಇದನ್ನು ಮಾಡಿಬಿಟ್ಟು ಇನ್ನೊಂದು 5 minutesಗೆ ಸ್ಟಾರ್ಟ್ ಮಾಡಬೇಕು ಅಂತ, ಅಥವಾ ಇಲ್ಲ ಅದೇ ಟೈಮರ್ ಇಡೋ ಥರ. ಅದಾದಮೇಲೆ ಇದು ಬಂದರೆ ಪವರ್ ಬಟನ್ನು. ಇದು ಬಂದು ಸೆಲೆಕ್ಟ್ ಮೆನ್ಯೂ. ಇವಾಗ ನೀವು ಇಲ್ಲೆಲ್ಲ ನಿಮಗೆ ಇದೆ, ಇದು ನೋಡ್ಬೋದು ನೀವು. ಇಲ್ಲಿ ಮೇಲೆ ಇದು ಚಿಕನ್ ಗ್ರಿಲ್ಡ್ ಚಿಕನ್ನು, ಇಲ್ಲಿ ಅದೇ ಅದು ಫ್ರೆಂಚ್ ಫ್ರೈಸು, ಇದು ಬಂದು ಅದೇ ಕಡ್ಡೆಯಲ್ಲಿ ಚುಚ್ಕೊಂತಿದ್ದಾನಲ್ಲ ಚಿಕನ್ ಅದು, ಇದು ಸಮೋಸ,
ಇದು ಅದೇ ವೆಜ್ಜಿಸ್ನ ಬಾಯ್ಲ್ ಮಾಡ್ತಿರಲ್ಲ, ಸೊ ಹಾಫ್ ವೆಜ್ಜಿಸ್ ಥರ ಬಾಯ್ಲ್ ಮಾಡ್ತಿರಲ್ಲ ಆ ಥರ. ಇವಾಗ ಇದು ನಾವೇನು ಮಾಡ್ತೀರ ಅಷ್ಟದು ವೆಜಿಟೇಬಲ್ ಏನೋ ಮಾಡ್ತಿರಲ್ಲ, ಸ್ಟೀಮಲ್ಲ ಅದೇನೋ ಬಾಯ್ಲ್ಡ್ ಹಾಫ್ ಬಾಯ್ಲ್ಡ್ ವೆಜಿಟೇಬಲ್ಸ್ ಮಾಡ್ತಿರಲ್ಲ, ಸೊ ಅದು ಬೇಕಂದರೆ ಇದು ಪಿಜ್ಜಾ. ನೆಕ್ಸ್ಟ್ ಇದು ಬಂದು ಅದೇ ಬನಾನಾ ಚಿಪ್ಸ್ ಅದು ಇದು ಮಾಡ್ತಾರಲ್ಲ ಅದಕ್ಕೋಸ್ಕರ. ಇದು ಬಂದು ಡಿಫಾರೆಸ್ಟ್ ಆಗೋ ಥರ. ಸೊ ಇದು ಬಂದು ಟೈಮರ್ ಇನ್ಕ್ರೀಸ್ ಮಾಡೋದು. ಸೊ ಇಲ್ಲಿ ನೋಡೋದು ಅಪ್ ಟು ನಿಮಗೆ 60 ಮಿನಿಟ್ಸ್ ಅಂದರೆ 1 hour ತನಕ ಇರುತ್ತೆ. ಸೊ ಇದು ಇನ್ಕ್ರೀಸ್ ಮಾಡ್ಕೋಬೋದು, ಇಲ್ಲಿ ಡಿಕ್ರೀಸ್ ಮಾಡ್ಕೋಬೋದು, ನಿಮಗೆ ಯಾವ್ದು ಬೇಕೋ ಅದು. ಇದು ಬಂದು ಸೆಲೆಕ್ಟ್ ಮೆನ್ಯೂ. ಇವಾಗ ನಿಮಗೆ ಫಸ್ಟ್ ಇದು ಬೇಕಾ ಇಲ್ಲ ನೆಕ್ಸ್ಟ್ ಇದು ಬೇಕಾ ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದು ಬಂದು ಕಪ್ ಕೇಕ್ಸ್ ಬರುತ್ತಲ್ಲ, ಇದರಲ್ಲಿ ಕಪ್ ಕೇಕ್ಸು ಕುಕ್ಕೀಸ್ ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಯಾವ್ದು ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ, ನಾನು ಟ್ರೈ ಮಾಡಿದಾಗ ನೆಕ್ಸ್ಟ್ ಸತಿ ವೀಡಿಯೋ ಮಾಡ್ತೀನಿ. ನಾವು ಈ ತಂದಾಗಿನಿಂದ ಒಂದ್ಸತಿ ಮೋಮೋಸ್ ಮಾಡಿದ್ದೀವಿ, ಪಿಜ್ಜಾ ಮಾಡಿದ್ದೀವಿ, ಏನು ಮಾಡಿದ್ವಿ ಅಷ್ಟೇ, ಇದು ಪಾಪಡ್ ಅದು ಮಾಡಿದ್ದೀವಿ. ಸೊ ನಿಮಗೆ ಇನ್ ಕೇಸ್ ಯಾವುದಾದ್ರೂ ಬೇರೆದು ರೆಸಿಪಿ ಬೇಕಂದರೆ, ಇನ್ನು ನಾವು ಚಿಕನ್ ಯಾವುದು ಟ್ರೈ ಮಾಡಿಲ್ಲ, ಸೊ ಟ್ರೈ ಮಾಡಬೇಕು ನೆಕ್ಸ್ಟ್ ಸತಿ. ಸೊ ಇದು ಬಂದು ಡಿಜಿಟಲ್ ಡಿಸ್ಪ್ಲೇ ಆಗಿರೋದ್ರಿಂದ ನಮಗೆ ನೀಟಾಗಿ ಯಾವುದೇ ರೀತಿ ಕನ್ಫ್ಯೂಸ್ ಆಗಲ್ಲ. ಸೊ ಇದು ನೀಟಾಗಿ ನಾವು ನೋಡ್ಕೋಬೋದು. ಸೊ ಇದು ಬಂದರೆ ನಮಗೆ ನಾನ್ ಸ್ಟಿಕ್ ಬ್ಯಾಸ್ಕೆಟು. ಸೊ ಇದು ಅಷ್ಟು ಸ್ಟ್ರಾಂಗ್ ಬೇಸ್ ಏನಿದೆ, ಸ್ಟ್ರಾಂಗ್ ಆಗಿದೆ. ಅದಾದಮೇಲೆ ನಿಮ್ಮ ಕೆಳಗಡೆ ಬಂದರೆ ನಿಮಗೆ ಆ್ಯಂಟಿ ಸ್ಲಿಪ್ ಫೀಟ್ ಥರ ಕೊಟ್ಟಿದ್ದಾರೆ. ಸೊ ಅದು ಎಲ್ಲೋ ಸ್ಲಿಪ್ ಆಗೋದಿಲ್ಲ, ಸ್ವಲ್ಪ ಗ್ರಿಪ್ ಆಗಿರುತ್ತೆ, ಹಾಗಾಗಿ ಎಲ್ಲೋ ಸ್ಲಿಪ್ ಆಗೋದಿಲ್ಲ. ಸೊ ಇದು ಬಂದರೆ ನಿಮಗೆ ಇದು ನಾನ್ ಸ್ಟಿಕ್ ಬ್ಯಾಸ್ಕೆಟು. ಸೊ ಅದಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ಒಳಗಡೆ ನೀವು ಆರಾಮಾಗಿ ಇದನ್ನು ಹಿಂಗೆ ಓಪನ್ ಮಾಡಿ ಇದನ್ನ ಒಳಗಡೆ ನೀವು ಹಂಗೇ ಏನಾದರೂ ಪ್ಲೇಸ್ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಆಯಿಲೆಲ್ಲ ಅಪ್ಲೈ ಮಾಡಿಬಿಟ್ಟು ಅದರೊಳಗಡೆ ಹಂಗೆ ಇಡ್ಬೋದು. ಅದು ಬೇಡ ನಮಗೆ ಇನ್ ಕೇಸ್ ಇದೆಲ್ಲ ಗಲೀಜಾಗುತ್ತೆ, ನನ್ನ ಯೂಸ್ ಮಾಡಿರೋ ಪ್ರಕಾರ ಇದೆಲ್ಲ ಗಲೀಜಾಗ್ಬಿಟ್ರೆ ನೀಟಾಗಿ ವಾಶ್ ಮಾಡ್ಕೊಳಕ್ಕೆ ಮತ್ತೆ ಹಿಂಸೆ ಅಂತ ಹೇಳ್ಕೊಳ್ತಾರೆ. ಈ ಥರದನ್ನ ಒಂದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಅಂತಲೇ ಮಾಡಿರೋದು, ಬಿಸಿಗೆ ಏನೂ ಆಗೋದಿಲ್ಲ, ಸಿಲಿಕಾನ್ ಬೇಸಿಸ್ದು. ಸೊ ಇದ್ರೊಳಗಡೆ ಈ ಥರ ಹಾಕ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಏನು ಬೇಕೋ ಅದನ್ನು ಹಾಕಿ. ಸೊ ಇವಾಗ ಚಿಕನ್ ಬೇಕಂದರೆ, ಇವಾಗ ನಿಮಗೆ ಇದು ಕಬಾಬ್ ಸಹ ನೀವು ಇದಕ್ಕೆ ಒಂಚೂರು ಆಯಿಲ್ ಇಲ್ದಿರ ನೀವು ಯಾರಾದರೂ ಡಯಟ್ ಮಾಡ್ತೀರಾ ಅನ್ನೋದಾದರೆ ಸೊ ಆರಾಮಾಗಿ ಇದನ್ನು ಪರ್ಚೇಸ್ ಮಾಡಿ. ಕಟ್ಲೆಟ್ಸು, ಆಮೇಲೆ ಈ ಥರ ಕಬಾಬು, ಆಮೇಲೆ ಗ್ರಿಲ್ ಚಿಕನ್ ಆಗಿರ್ಬೋದು, ಲೆಗ್ ಪೀಸಸ್ಸು ಅದು ಆಗಿರ್ಬೋದು, ಪ್ರತಿಯೊಂದು ಇದರಲ್ಲಿ ಕುಕ್ ಮಾಡ್ಬೋದು, ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡ್ಬೋದು. ಸೊ ಇದನ್ನ ನೀಟಾಗಿ ಇದನ್ನು ಈ ಥರ ಬೇಸಿನ ಇದ್ರೊಳಗಡೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು. ಇಲ್ಲಿ ಸ್ವಲ್ಪ ಸುಮ್ಮನೆ ಹಿಂಗೆ ಇದರಲ್ಲಿ ಆಯಿಲ್ ಅಪ್ಲೈ ಮಾಡಿ ಅದಾದಮೇಲೆ ನೀವು ಅಲ್ಲೇ ಚಿಕನ್ ಪೀಸಸ್ ಎಲ್ಲ ಹಾಕ್ಬಿಟ್ಟು ಇದು ನೀಟಾಗಿ ಇದ್ರೊಳಗಡೆ ನೀಟಾಗಿ ಈ ಥರ ಹಾಕಿ ಅದನ್ನು ಟೈಮರ್ ಸೆಟ್ ಮಾಡಿ, ಎಷ್ಟು ಬೇಕೋ ಅಷ್ಟು ಟೈಮರ್ ಸೆಟ್ ಮಾಡಿ ಇದಕ್ಕೆ. ಸೊ ಅದನ್ನು ನೀಟಾಗಿ ಆಫ್ ಮಾಡಿದ್ರೆ ಅದು ಕುಕ್ ಆದಮೇಲೆ ನೀಟಾಗಿ ಚೆನ್ನಾಗಿ ಒಂದ್ಸತಿ ಸ್ಟಾರ್ಟಿಂಗಲ್ಲಿ ಒಂದ್ಸತಿ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಏನು ಮಾಡಬೇಕಾದ್ರೂ ಅಷ್ಟೇ. ನಾನು ಸ್ವಲ್ಪ ಫ್ಲಾಪ್ ಮಾಡ್ಕೊಂಡಿದ್ದೀನಿ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಒಂಥರ ಅಫೋರ್ಡೆಬಲ್ ಪ್ರೈಸ್ಗೆ ಒಂದು ಒಳ್ಳೆ ಇದನ್ನು ಬಿಟ್ಟಿದ್ದಾರೆ, ನೀವು ಚೆಕ್ ಮಾಡಬೇಕಾದ್ರೆ. ನಿಮಗೆ ಇನ್ ಕೇಸ್ ಏನಾದರೂ ನಾನು ಕೇಳಿದ್ರೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋನ ಮಾಡ್ತಿದ್ದೀನಿ ಅಷ್ಟೇ. ಇದರ ಲಿಂಕ್ ಬೇಕಂದರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ, ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಇದು ಅಷ್ಟೇ ಅಲ್ಲದೆ ಇದ್ರದ್ದು ಇವೆರಡು ಜೊತೆಗೇ ಬರೋದು. ಸೊ ಇದು ಬಿಸಿ ಇರುತ್ತಲ್ಲ, ಇದೆಲ್ಲ ಕುಕ್ ಆದಮೇಲೆ ಬಿಸಿ ಇರುತ್ತೆ, ಹ್ಯಾಂಡಲ್ಲು ತೆಗಿಯೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ. ಸೊ ಇದು ಬಂದಿದೆ ಈ ಥರ, ಇದಕ್ಕೆ ಕೈಗೆ ಈ ಥರ ಹಾಕ್ಕೊಂಡು, ಸೊ ಇದರ ಕೈಗೆ ಇದನ್ನು ಹಾಕ್ಕೊಂಡು ಸೊ ಇದನ್ನ ಈ ಥರ ಎತ್ಕೋಬೋದು. ಈ ಥರ ನೀಟಾಗಿ ಹಿಂಗೆ ಎತ್ಕೊಂಡು ನೀವು ಇಟ್ಕೊಳ್ಳೋದ್ರಿಂದ ಬಿಸಿ ನಮ್ಮ ಕೈಗೆ ಅಂತ ಹಾಕಲ್ಲ. ನೀವು ಇದನ್ನ ಇಷ್ಟೇ ಅಲ್ಲದ್ರೆ ಬೇರೆದಕ್ಕೂ ಯೂಸ್ ಮಾಡ್ಬೋದು. ಅಂದರೆ ಇವಾಗ ಬಿಸಿ ಏನಾದ್ರೂ ನೀವು ಮನೇಲಿ ಏನಾದರೂ ಯೂಸ್ ಮಾಡ್ತಿದ್ದಾಗ ಯೂಸ್ ಮಾಡ್ಬೋದು ಇದು. ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ಚೆಕ್ ಮಾಡಿ. ಸೊ ಕರೆಂಟು ಅಷ್ಟೇ ಆಲ್ಮೋಸ್ಟ್ ಜಾಸ್ತಿ ಏನು ಹಿಡಿಯಲ್ಲ ಇದಕ್ಕೆ. ಕ್ವಿಕ್ಕಾಗಿ ರೆಸಿಪೀಸು ಕ್ವಿಕ್ಕಾಗಿ ಬೇಗ ಆಗುತ್ತೆ. ಅದು ಒಂದಕ್ಕೆ ನೀವು ಅದರಲ್ಲೂ ಈಗಿನ ಕಾಲದ ಮಕ್ಕಳುಗಳು ರೆಸಿಪಿ ಥಿಂಕ್ ಸಿಕ್ಕಾಪಟ್ಟೆ ಬೇರೆ ವೆರೈಟಿ ಫುಡ್ಸ್ನ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲದಕ್ಕೂ ಮಾಡ್ಕೊಳ್ಳೋದಕ್ಕೆ ಇದು ಈಸಿಯಾಗಿ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ನಿಮಗೆ ಓವೆನ್ ಅಂತ ಹೋದರೆ ಆಲ್ಮೋಸ್ಟ್ 8-10K ಮೇಲೆ ಸ್ಟಾರ್ಟ್ ಆಗೋದು ಸ್ಟಾರ್ಟಿಂಗ್ ಪ್ರೈಸೇ. ಸೊ ಇದು 3000ಅಲ್ಲಿ ಒಂದು ಒಳ್ಳೆ ಹೇರ್ ಫ್ರೈನ ಬಿಟ್ಟಿದ್ದಾರೆ. ನೀವು ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ನಿಮಗೆ ಇದ್ರದ್ದು ಯಾರ್ದಾದ್ರು ಲಿಂಕ್ ಬೇಕಂದರೆ ನನಗೆ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಇನ್ ಕೇಸ್ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ, ನಾನು ಹಾಕಿರ್ತೀನಿ. ಇದರಲ್ಲಿ ಫ್ರೆಂಚ್ ಫ್ರೈಸ್ ಸಹ ಮಾಡಿದ್ದೀವಿ ನಾವು ಒಂದ್ಸತಿ, ಟೇಸ್ಟಿಯಾಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಆಮೇಲೆ ಮೋಮೋಸು. ಸೊ ಇದರಲ್ಲಿ ಯಾವ ರೆಸಿಪಿ ಬೇಕಂದ್ರೆ ಹೇಳಿ ಆಯಿತಾ, ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ, ಯಾವಾಗ ಮಾಡಿದಾಗ ನಾನು ರೆಸಿಪಿನ ಹಾಕ್ತೀನಿ. ಸೊ ಜಾಗನೂ ಅಷ್ಟೇ ತುಂಬ ಕನ್ಸ್ಯೂಮ್ ಮಾಡಲ್ಲ. ಸೊ ನೀಟಾಗಿ ಈ ಥರ ಮಡ್ಚ್ಬಿಟ್ಟು ಈ ಥರ ಒಂದು ಜಾಗದಲ್ಲಿ ಇಟ್ಬಿಟ್ರೆ ನೀಟಾಗಿರುತ್ತೆ, ಜಾಸ್ತಿ ಸ್ಪೇಸ್ನು ಕನ್ಸ್ಯೂಮ್ ಮಾಡೋಕ್ಕೋಗಲ್ಲ ಅದು. ಸೊ ಇದ್ರದ್ದು
ಇಷ್ಟು. ಸೊ ಗೈಸ್ ನೋಡಿದ್ರಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸು, ಏನೇ ಕ್ವೈರೀಸ್ ಇದನ್ನು ಕ್ವೆಶನ್ಸ್ ಇದನ್ನು ಶೇರ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು, ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಸ್ ನನ್ನ ಚಾನಲಲ್ಲಿ ನೀವು ನೋಡಬೇಕು. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಅದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಸ್ ಆಫ್ ಲವ್. ಎಲ್ಲರಿಗೂ ಇಲ್ಲಿ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.